ಹಾಯ್ ನಮಸ್ಕಾರ. ನಮ್ಮ ರುಚಿ ಪಾಕ ಕಿಚನ್ಗೆ ಸ್ವಾಗತ. ಇವತ್ತು ಮೆಣಸಿನಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ಚಲೋ ಆಗ್ತದೆ ಇದು. ಇವಾಗ ನಾನಿಲ್ಲಿ ಫ್ರೆಶ್ ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಒಂದು ಪಾತ್ರೆಯೊಳಗೆ ಒಂದು 4 ಸ್ಪೂನಷ್ಟು ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡಿನಿ. ಇದು ಫ್ರೆಶ್ ಕಡ್ಲೆ ಹಿಟ್ಟದ, ಮಸ್ತ್ ಇರ್ತದೆ ಇದು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೀನಿ ನಾನು. ಅದು ಕ್ರಿಸ್ಪಿಯಾಗಿ ಚಲೋ ಬರಲಿಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಇದು ಹಾಕ್ಕೋತೀನಿ, ಉಪ್ಪನ್ನು ನೋಡಿ ಹಾಕ್ಕೊಳ್ರಿ ನೀವು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಚಿಟಿಕೆ ಸೋಡಾ ಪುಡಿ, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕ್ಕೋತೀನಿ ಕಲರ್ ಸಲುವಾಗಿ. ಆಮೇಲೆ ಒಂದು ಸ್ವಲ್ಪ ನಾ ಇಲ್ಲಿ ಅಜ್ವಾನ ತೊಗೊಂಡಿನಿ, ಓಂಕಾಳು ಅಂತೀವಲ್ಲ ಆ ಅಜ್ವಾನ ತೊಗೊಂಡಿನಿ. ಇದನ್ನು ಏನು ಮಾಡಬೇಕು, ಕೈ ಒಳಗೆ ಹಾಕಿ ಚಲೋತ್ನಾಗಿ ತಿಕ್ಬಿಡ್ಬೇಕು. ಇವಾಗ ನಾವು ಈ ಥರ ಮಾಡಿ ಹಾಕೋದ್ರಿಂದ ಘಮ ಹೆಚ್ಚಾಗ್ತದೆ. ಆಮೇಲೆ ಇದು ಸ್ವಲ್ಪ ನಮ್ಗೆ ಇದಕ್ಕೆ ಡೈಜೆಷನಿಗೂ ಭಾಳ ಚಲೋ ಇರ್ತದೆ ಇದು, ಯಾಕಂದರೆ ಕರಿದ ಪದಾರ್ಥ ಇರೋದ್ರಿಂದ ಡೈಜೆಷನ್ಗೂ ಚಲೋ ಇರ್ತದೆ. ಈಗ ಇದನ್ನು ಸರಿಯಾಗಿ 1 ಸ್ಪೂನ್ ತೊಗೊಂಡು ಚಲೋತ್ನಾಗ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚಲೋತ್ನಾಗ ಕಲಿಸ್ಕೋಬೇಕು. ಇವಾಗ ನಾವು ನೀರನ್ನು ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ನೋಡಿ ಹಾಕ್ಕೋಬೇಕು. ಆಮೇಲೆ ಈ ಹಿಟ್ಟು ಕಲಿಸ್ಬೇಕಾದ್ರೆ ಗಂಟು ಆಗಬಾರ್ದು, ಆ ಥರ ಕಲಿಸ್ಕೋಬೇಕು. ನೋಡಿರಿ, ನಾ ಹಿಂಗೆ ಮಾಡ್ಲಿಕ್ಕತ್ತಿಲ್ಲ, ಆ ಥರ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಚಲೋತ್ನಾಗಿ ಬರ್ತದೆ. ಇವಾಗ ಹಿಟ್ಟು ಹಿಂಗೆ ಹಾಕಿದರೆ ಈಸಿಯಾಗಿ ಅದು ಕೆಳಗೆ ಬೀಳ್ಬೇಕದು, ಅಂದ್ರೆ ಇವಾಗ ಅದು ಹಿಟ್ಟು ಪರ್ಫೆಕ್ಟ್ ಆಗ್ಯದ ಅಂತ ಅರ್ಥ. ಇವಾಗ ನೋಡಿರಿ, ಹಿಟ್ಟು ರೆಡಿ ಆಗ್ಯದ. ಆಮೇಲೆ ಮೆಣಸಿನ್ಕಾಯಿನೂ ಇವಾಗ ಫುಲ್ ರೆಡಿ ಅದ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಟ್ಟಿನಿ. ಈ ಎಣ್ಣೆ ಕಾಯ್ದದ್ದು ಮತ್ತು ಇಲ್ಲ ನೋಡಲಿಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಇದು ಮಾಡಿ ನೋಡೋಣ. ಇವಾಗ ಇದು ಎಣ್ಣೆ ಕಾದದ, ಮಸ್ತ್ ಕಾದದ. ಈಗ ಇದ್ರೊಳಗೆ ಮೆಣಸಿನ್ಕಾಯಿನ ಎತ್ತಿ ಒಂದೊಂದು ಹಾಕ್ಬಿಡ್ತೀನಿ ಈಗ ಹಿಟ್ಟಿನೊಳಗೆ. ಇವಾಗ ನೋಡಿರಿ, ಈ ಥರ ಫುಲ್ ನೀಟಾಗಿ ಹಾಕ್ಕೊಂಡ್ಬಿಡ್ಬೇಕು. ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ರಿ. ಆಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಡ್ಬೇಕು. ನೀರು ಚಿಮ್ಕಿಸೋದ್ರಿಂದ ಈ ಥರ ತೂತಾಗಿ ಭಾಳ ಚಲೋ ಬರ್ತಾವೆ ಮೆಣಸಿನ್ಕಾಯಿ. ಆಮೇಲೆ ಇದನ್ನು ನೀಟಾಗಿ ಹೊಳ್ಸಾಕೊಂಡು ಎರಡೂ ಕಡೆ ಚಲೋತ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಚಲೋತ್ನಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿರಿ, ಇವಾಗ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತವ ಮೆಣಸಿನ್ಕಾಯಿ. ಈ ಥರ ಕಾಣ್ಬೇಕದ. ಮ್ಯಾಲೆ ನೋಡಿರಿ ಹೆಂಗೆ ಇದು ಬಂದದ, ಟೆಕ್ಸ್ಚರ್ ಕ್ರಿಸ್ಪಿಯಾಗಿ ಭಾಳ ಚಲೋ ಬಂದದ. ಈಗ ಇದನ್ನು ತೆಗೆದುಬಿಡ್ತೀನಿ. ನೋಡಿರಿ, ಇವಾಗ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತವ. ಈಗ ಇದನ್ನು ತೆಗೆದುಬಿಡ್ತೀನಿ. ಈಗ ಇದು ಸಂಜೆ ಮುಂಚೆ ಜೊತೆಗೆ ಭಾಳ ಚಲೋ ಇರ್ತದೆ ಇದು. ಇವಾಗ ನೋಡಿರಿ, ಮತ್ತೊಂದು ಸಲ ಹಾಕ್ಕೋತೀನಿ ಈಗ ಇದು, ಯಾಕಂದ್ರೆ ಅಷ್ಟು ಸಾಕಾಗಂಗಿಲ್ಲ. ಒಂದು 4 ಮಾಡ್ಕೊಂಡ್ರೆ ನಮ್ಮ ಮಂದಿಗಂತೂ ಸಾಕಾಗಂಗೆ ಇಲ್ಲಿದೆ, ಅಷ್ಟು ರುಚಿ ಆಗ್ತದೆ ಇದು. ಅದಕ್ಕೆ ನೋಡಿರಿ, ಇವಾಗ ಮತ್ತೊಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ರೆ ನೋಡಿರಿ ಹೆಂಗೆ ಹುತ್ತುತ್ತಾಗಿ ಚಲೋ ಬರ್ತದೆ. ಈಗ ಇದನ್ನು ಅಷ್ಟೇ ಸೇಮ್ ಫುಲ್ ಎರಡೂ ಕಡೆನೂ ಚಲೋತ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಇದನ್ನು ಫ್ಲೇಮ್ ಮಾತ್ರ ಭಾಳ ಸ್ವಲ್ಪ ಇದನ್ನೇ ಇಟ್ಕೋಬೇಕು, ಕಡಿಮೆ ಫ್ಲೇಮ್ನ ಇಟ್ಕೋಬೇಕು. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತವ. ಈಗ ಇದನ್ನು ನಾವು ಇದ್ರ ಜೊತೆ ಚುರುಮುರಿ ಜೊತೆ ತಿಂದರೆ ಭಾಳ ಚಲೋ ಇರ್ತದೆ, ಇಲ್ಲ ಹಂಗೆ ತಿಂದ್ರೂ ನಡೀತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.